ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಾಟಿ ಸ್ಟೈಲ್ ಮಟನ್ ಚಾಪ್ಸ್ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ನವರತ್ನ ಮಟನ್ ಚಾಪ್ಸ್ ಅಂತ ಕೂಡ ಹೇಳ್ತಾರೆ. ಯಾಕಪ್ಪ ಅಂದರೆ ಬರೀ 9 ಮಸಾಲೆ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಬೇಗನೆ ಮಾಡ್ಕೋಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ನಾನಿಲ್ಲಿ 3/4 kg ಆಗೋಷ್ಟು ಮಟನ್ನ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಎಳೆ ಮಟನ್ ಇದ್ದರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದು ಬಂದು ನಮ್ಮ ನವರತ್ನ ಮಸಾಲ. ಇದರಲ್ಲಿ ಏನೇನು ಯೂಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. 3/4 kg ಮಟನ್ ಆಗಿರೋದ್ರಿಂದ 7ರಿಂದ 8 ಲವಂಗ, ಒಂದು 4ರಿಂದ 5 ಚಕ್ಕೆ, 3 ಇಂಚು ಶುಂಠಿ, 2 ಸಣ್ಣ ಈರುಳ್ಳಿ, 3 ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಅಂದರೆ 1.5 ಮುಟ್ಟಿಯಷ್ಟು ಬರುತ್ತೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಸ್ಪೂನ್ ಕರಿಮೆಣಸು, 2 ಸ್ಪೂನ್ ಅಚ್ಚಕಾರದ ಪುಡಿ, ಮತ್ತು ಇದು ಬಂದು ಹಸಿ ಪಪ್ಪಾಯದ ತುಂಡು. ಈ ಹಸಿ ಪಪ್ಪಾಯದ ತುಂಡು ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಮಟನ್ ಸಾಫ್ಟಾಗಿ ಬೇಯಲಿ ಅಂತ ಅಷ್ಟೇ. ಸೊ ಈಗ ತೋರಿಸಿರೋ ಇಷ್ಟು ಮಸಾಲೆನ ಮಿಕ್ಸಿಲಿ ರುಬ್ಕೋಬೇಕು ಸಾಫ್ಟಾಗಿ. ಇಲ್ಲಿ ನೋಡ್ತಾ ಇರೋ ಥರ ಒಂದು ಸಾಫ್ಟಾಗಿ ರುಬ್ಕೋಬೇಕು ಇದನ್ನು. ಇವಾಗ ಈ ರುಬ್ಬಿರೋ ಮಸಾಲೆನ ಹಸಿ ಮಟನ್ ಏನಿರುತ್ತೆ ಅದ್ರ ಜೊತೆ ಮಿಕ್ಸ್ ಮಾಡಿ ಮ್ಯಾರಿನೇಷನ್ಗೆ ಅಂತ 10 to 15 ಮಿನಿಟ್ಸ್ ಇಟ್ಟರೆ ಸಾಕು. ಆ ಮಟನ್ ಮಸಾಲೆನೆಲ್ಲ ಎಳ್ಕೊಂಡು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಸೊ ಇಷ್ಟಾದಮೇಲೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಮ್ಯಾರಿನೇಟ್ ಆಗಿರೋ ಮಟನ್ನ ಬೇಯಿಸ್ಕೋಬೇಕು. ಅಗತ್ಯಕ್ಕೆ ತಕ್ಕಷ್ಟು ನೀರು ಹಾಕಿಬಿಟ್ಟು 4ರಿಂದ 5 ವಿಷಲ್ ಬೇಯಿಸ್ಕೋಬೇಕು. ಇಫ್ ಇನ್ ಕೇಸ್ ಮಟನ್ ಬೆಂದಿಲ್ಲ ಅಂದರೆ ಬಿಟ್ವೀನಲ್ಲಿ ನೀವು ಚೆಕ್ ಮಾಡಿ ಮತ್ತೆ ಬೇಯಕ್ಕೆ ಇಡ್ಬೋದು. ನಾನೇನು ತೋರಿಸಿದ್ದೀನಿ ಈ ರೆಸಿಪಿ ಬಂದು ತುಂಬಾ ಈಸಿ. ಇವಾಗ ಸ್ವಲ್ಪ ಟೇಸ್ಟ್ ಮಾಡಿ ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ದರೆ ಆ್ಯಡ್ ಆನ್ ಮಾಡ್ಕೋಬೋದು. ಸೊ ಕುಕ್ಕರಲ್ಲಿ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಅದಕ್ಕೆ ಅಗತ್ಯಕ್ಕೆ ತಕ್ಕಷ್ಟು ನೀರು ಹಾಕಿಬಿಟ್ಟು ನಾನು ಈಗ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಇದಾದಮೇಲೆ ನೆಕ್ಸ್ಟ್ ತೋರಿಸೋದೆ ಫೈನಲ್ ಸ್ಟೆಪ್ಪು. ಅದೇನಪ್ಪ ಅಂತ ಅಂದರೆ ಮಟನ್ ಎಲ್ಲ ಬೆಂದಾದಮೇಲೆ ಕುಕ್ಕರಲ್ಲಿ ಅದನ್ನು ಈ ರೀತಿ ಕಡಾಯಿಗೆ ಹಾಕಿಬಿಟ್ಟು ಲೋ ಸಿಮ್ಮಲ್ಲಿ ಇಟ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 10 ಮಿನಿಟ್ಸ್ ಹೀಗೆ ಸ್ಲೋ ಅಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಆ ಮಸಾಲೆ ಎಲ್ಲ ಏನು ತೋರಿಸ್ತಾ ಇದ್ದೀವಿ ಅದು ಕಡಾಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನೀವು ನೋಡ್ತಾ ಇರ್ಬೋದು ಅದ್ರ ಚಿಕನೆ ಎಲ್ಲ ಎಣ್ಣೆಯಲ್ಲಿ ಮೇಲೆ ತೇಲ್ತಾ ಇದೆ. ಈಗ ಇದು ಪರ್ಫೆಕ್ಟಾಗಿ ಆಗಿದೆ. ಸೊ ಇದು ಬಂದು ಇದ್ರದ್ದು ಫೈನಲ್ ಲುಕ್. ನೋಡ್ತಾ ಇರ್ಬೋದು ಯಾವ ರೀತಿ ಯಾವ ಕಲರಲ್ಲಿ ಟರ್ನ್ ಆಗಿದೆ ಅಂತ. ನಾವು ಇದನ್ನು ಅಕ್ಕಿ ರೊಟ್ಟಿ ಜೊತೆ ತಿಂತೀವಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.